ನಾಡಿನ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು ಹಾಗೂ ಯುವ ಹುಡುಗರಿಗೆ ನನ್ನ ನಮಸ್ಕಾರಗಳು. ನಾನು ಹೇಳೋದೇನೆಂದರೆ, ನಮ್ಮ ದೇಶದ ರೈತ ಬಾಂಧವರಿಗೆ ಈ ಸ್ಟ್ರೈಕನ್ನು ಮಾಡಗತ್ತಿದ್ದಾರೆ. ಇಂದಿಗೆ 7 ದಿನ ಸತತವಾಯಿತು. ನಡು ಬೀದಿಯಲ್ಲಿ ರೋಡಿನಲ್ಲಿ ನಮ್ಮ ರೈತ ಬಾಂಧವರು ಸ್ಟ್ರೈಕ್ ಮಾಡಿದ್ದಾರೆ. ಪ್ರತಿಭಟನೆ ಇಂದಿಗೆ 7 ದಿನ ಆಯಿತು ನಡೆಸಿ. ಕಣ್ಣಿಗೆ ನಿದ್ದಿಲ್ಲ, ಹೊಟ್ಟೆಗೆ ಕೂಳಿಲ್ಲ ಹಾಗೂ ನೀರಿಲ್ಲ. ಈ ಪ್ರತಿಭಟನೆ 7 ದಿನ ಸತತವಾಯಿತು. ಯಾವುದೇ ಸರ್ಕಾರ, ಯಾವುದೇ ಅಧಿಕಾರಿಗಳು, ಶಾಸಕರು ಇಂದಿವರೆತನ ಬಂದು ನನ್ನ ರೈತ ಬಾಂಧವರಿಗೆ ವಿಚಾರಿಸಿಕೊಂಡಿಲ್ಲ. ಇಂದಿಗೆ 7 ದಿನ ಆಯಿತು. ಹಾಗೆ ರೈತರು ಬಾಳಿನಲ್ಲಿ ಕಣ್ಣೀರು ಈ ಸರ್ಕಾರ ತರಿಸ್ಯದ. ಆ ಸಲುವಾಗಿ ನಮ್ಮ ರೈತ ಬಾಂಧವರು ತಕ್ಕ ಪಾಠವನ್ನು ಈ ಸರ್ಕಾರಕ್ಕೆ ಕಲಿಸ್ತಾರಂತ ಹೇಳಿ ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಈಗ ನಮ್ಮ ರೈತ ಬಾಂಧವರಿಗೆ ಕಣ್ಣೀರು ತರಿಸಿದರೆ ನಮ್ಮ ನಾಡಿಗೆ, ಸರ್ಕಾರಕ್ಕೆ ಒಳ್ಳೆಯದಾಗಂಗಿಲ್ಲ. ಈ ಕಬ್ಬಂತ ಬೆಳೆದಂಥ ಕಬ್ಬಿಗೆ ಒಳ್ಳೆಯ ಬೆಲೆಯೂ ಇಲ್ಲ. ಅದರ ಸಲುವಾಗಿ ನಮ್ಮ ರೈತ ಬಾಂಧವರು ನಡು ಬೀದಿಯಲ್ಲಿ ರೋಡಿನಲ್ಲಿ ಕಬ್ಬಿನ ಸಲುವಾಗಿ ಒಳ್ಳೆ ಬೆಲೆ ಕೊಡಿರತ್ತೆ ಸ್ಟ್ರೈಕ್ ಮಾಡ್ಯಾರ. ಈ ಪ್ರತಿಭಟನೆಯನ್ನು ಇಂದಿಗೆ 7 ದಿನ ಆಯಿತು. ನೋಡ್ಲಾರ್ಬಿಟ್ಟಿಗೆ ನಮ್ಮ ಮಠ ಸ್ವಾಮೀಜಿಗಳು ಮುತ್ಯವರು, ನಮ್ಮ ರೈತರು ಕಣ್ಣೀರು ನೋಡ್ಲಾರ್ಬಿಟ್ಟಿಗೆ ಮಠ ಸ್ವಾಮೀಜಿಗಳು ಮುತ್ಯವರು ಬಂದು ಈ ಸ್ಟ್ರೈಕ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆಯಲ್ಲಿ ನಮ್ಮ ರೈತರಿಗೆ ಹೇಳಿದ್ದಾರೆ ನಮ್ಮ ಅಜ್ಜಗಳು ಮಠಾಧೀಶ ಮುತ್ಯವರು, ನಿಮ್ಮ ಜೊತೆಗೂಡಿ ನಾನು ಇರ್ತೀನಪ್ಪ. ಈ ಕಬ್ಬಿಗೆ ಬೆಲೆಯನ್ನು ಸಿಗೋವರಿತನ ನಾನು ಈ ಪ್ರತಿಭಟನೆಯಲ್ಲಿ ನಿಮ್ಮ ಜೊತೆಗೂಡಿಕೊಂಡು ಕೈ ಜೋಡಿಸಿ ನಾನು ಇರ್ತೇನೆ. ನಮ್ಮ ರೈತರಿಗೆ ನ್ಯಾಯ ಸಿಗುವವರೆಗೂ, ಬೆಲೆ ಸಿಗುವವರಿತನ ಈ ಪ್ರತಿಭಟನೆಯನ್ನು ಮುಂದುವರಿಸ್ಕೊಂಡು ಹೋಗೋಣಂತೆ ಹೇಳಿದ್ದಾರೆ ನಮ್ಮ ರೈತ ಬಾಂಧವರಿಗೆ. ಮತ್ತೊಮ್ಮೆ ಹೇಳೋದೇನೆಂದರೆ, ನಮ್ಮ ಯಡಿಯೂರಪ್ಪದಂಥ ಪುತ್ರ ಆದಂಥ ನಮ್ಮ ವಿಜೇಂದ್ರ ಅಣ್ಣವರು ಈ ಸ್ಟ್ರೈಕ್ನಲ್ಲಿ ಭಾಗಿಯಾಗಿದ್ದಾರೆ. ರೈತರಿಗೆ ಧೈರ್ಯವನ್ನು ಹೇಳಿ ನಿಮ್ಮ ಜೊತೆ ನಾನು ಇರ್ತೇನಪ್ಪ, ಕೈ ಜೋಡಿಸಿ ನಮ್ಮ ರೈತರಿಗೆ ನ್ಯಾಯ ಸಿಗುವವರೆಗೂ, ಒಳ್ಳೆ ಕಬ್ಬಿನ ರೇಟ್ ಸಿಗುವವರೆಗೂ ಈ ಪ್ರತಿಭಟನೆಯನ್ನು ಮುಂದುವರಿಸ್ಕೊಂಡು ಹೋಗೋಣ ಎಲ್ಲರೂ ಕೂಡಿಕೊಂಡು. ಈ ನಮ್ಮ ರೈತ ಬಾಂಧವರಿಗೆ ನ್ಯಾಯ ಸಿಗಲಿ, ನಮ್ಮ ರೈತರು ನಾಡಿನಲ್ಲಿ ಖುಷಿಯಾಗಿ ಇರಲಿ, ಒಳ್ಳೆ ಬೆಲೆ ಸಿಗಲಿ, ನಗುತ್ತಾ ಆಗಿ ನಮ್ಮ ರೈತ ಬಾಂಧವರಿಗೆ ಆ ಭಗವಂತ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಆ ಭಗವಂತ ನಮ್ಮ ರೈತರಿಗೆ ನಾಡಿನಲ್ಲಿ ಒಳ್ಳೆಯದಾಗತ್ತೆ ಆಶೀರ್ವಾದ ಮಾಡಲಿ. ನಮ್ಮ ರೈತ ಬಾಂಧವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಗುತ್ತಾ ಈ ನಾಡಿನಲ್ಲಿ ನಮ್ಮ ರೈತ ನಕ್ಕರೆ ನಾಡಿಗೆ ಬಂಗಾರವಾಗುತ್ತದೆ ಅಂತ ಹೇಳಿ ನಿಮ್ಮಲ್ಲಿ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.